ಡಿ.ವಿ ಬ್ರೋ ಹೇಳಿದ ಒಂದು ವಿಷಯ ನಂಗೆ ಇಷ್ಟ ಆಗ್ಲಿಲ್ಲ. ಏನಂದ್ರೆ ತುಂಬಾ ಬುದ್ಧಿವಂತರು ಉಟ್ಕೊಂಡ್ಬಿಟ್ಟವ್ರು ಈ ನಡುವೆ ಯೂಟ್ಯೂಬ್ ಇದರಲ್ಲಿ. ನಮ್ಮ ಅಪ್ಪ ಅಮ್ಮನ ಚೇಂಜ್ ಮಾಡ್ತೀವಾ, ನಮ್ಮ ಹೆಂಡತಿ ಮಕ್ಕಳನ್ನ ಚೇಂಜ್ ಮಾಡ್ತೀವಾ, ಮತ್ತೆ ಗಾಡಿ ಏನಕ್ಕೆ ಚೇಂಜ್ ಮಾಡಬೇಕು? ಇಮೋಷನಲ್ ಡ್ಯಾಮೇಜ್. ನಿನ್ ಗಾಡಿಗೂ ಹೆಂಡತಿ ಮಕ್ಕಳಿಗೂ ಒಂದೇನಾ? ಗಾಡಿ ಏನ್ ನಿಮ್ಮ ಅಪ್ಪ ಅಮ್ಮನ? ಇಟ್ಸ್ ಅ ಮಿಷಿನ್ ಗುರು. ಮಿಷಿನ್ ತರ ನೋಡು. ಮೆಷಿನ್ ತರ ನೋಡಿ. ಇದೇನು ಅಪ್ಪ ಅಮ್ಮ ಆಗುತ್ತಾ ಅನ್ನಂಗಿದ್ರೆ ಎಷ್ಟೊಂದು ಜನ ಕ್ಯಾಬ್ ಡ್ರೈವರ್ಸು, ಬಸ್ ಡ್ರೈವರ್ಸು, ಲಾರಿ ಡ್ರೈವರ್ಸು, ಆಟೋ ಡ್ರೈವರ್ಸು, ರ್ಯಾಪಿಡೋ ಇವರೆಲ್ಲ ಇದನ್ನ ದೇವ್ರ ತರ ನೋಡ್ತಾ ಇದ್ದಾರೆ. ಯಾಕಂದ್ರೆ ಈ ಮೆಷಿನ್ಗಳಿಂದಾನೇ ಅವ್ರಿಗೆ ಹೊಟ್ಟೆಪಾಡಾಗ್ತಾ ಇರೋದು. ಮಿಷಿನೇ ಆಗಿದ್ರೆ ಆಯುಧ ಪೂಜೆ ದಿನ ಇದಕ್ಕೆ ಪೂಜೆ ಮಾಡಿ ಯಾಕೆ ದೇವ್ರ ತರ ಟ್ರೀಟ್ ಮಾಡ್ತಾ ಇದ್ವಿ ಇದನ್ನ, ಅಲ್ವಾ? ಆಯುಧ ಪೂಜೆನಲ್ಲಿ ಹಳೇ ತುಕ್ಕಿಡ್ದಿರೋ ಮಚ್ಚುಗಳನ್ನು ಪೂಜೆ ಮಾಡ್ತೀವಿ. ದೇವ್ರು ಅಂತಲ್ಲ ಅಂತ ಪೂಜೆ ಮಾಡೋದು. ನಮ್ಮ ಕೆಲಸಕ್ಕೆ, ನಮ್ಮ ಕಾಯಕಕ್ಕೆ ಹೆಲ್ಪ್ ಮಾಡ್ತಾ ಇರೋ ಒಂದು ಆಯುಧ. ಇಟ್ ಈಸ್ ಜಸ್ಟ್ ಎ ಟೂಲ್. ಸೊ ದೇವ್ರು ಯಾವತ್ತಿದ್ರು ನಾವು ಮಾಡೋ ಕೆಲಸ, ಟೂಲ್ಸ್ ಅಲ್ಲ. ಕೂಡ ಯೂಟ್ಯೂಬ್ ಅಲ್ಲಿ ದುಡ್ಡು ಬರ್ತಾ ಇರೋದು ಈ ಮೆಷಿನ್ ಗಳಿಂದಾನೆ. ಇದೇ ನೀನು ತಿಳ್ಕೊಂಡಿರೋ ದೊಡ್ಡ ತಪ್ಪು. ಯೂಟ್ಯೂಬ್ ಅಲ್ಲಿ ನನಗೆ ದುಡ್ಡು ಬರ್ತಾ ಇರೋದು ಮೆಷಿನ್ಗಳಿಂದ ಅಲ್ಲ, ಆ ಮೆಷಿನ್ಗಳನ್ನ ಯೂಸ್ ಮಾಡ್ಕೊಳ್ಳೋ ನನ್ನ ಐಡಿಯಾಗಳಿಂದ. ಅದೇ ಮೆಷಿನ್ ನಿನ್ನ ಹತ್ರನೂ ಇದೆ ತಾನೆ, ಮತ್ತೆ ನಿನಗೆ ಯಾಕೆ ದುಡ್ಡು ಮಾಡ್ಕೊಡ್ತಾ ಇಲ್ಲ ಅದು? ಯಾಕಂದ್ರೆ ನೀನು ಅದಕ್ಕೆ ಬಳಸ್ಕೊತಾ ಇಲ್ಲ ಅಷ್ಟೇ. ನಮ್ಮ ಗಾಡಿ ಇಸ್ ಜಸ್ಟ್ ಒನ್ ಆಫ್ ಅ ಟೂಲ್. ಅದನ್ನ ಎಷ್ಟು ತೋರಿಸ್ತೀವಿ, ಅದರಿಂದ ಎಷ್ಟು ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡೋದು ನಮ್ಮ ಐಡಿಯಾಸ್, ಗಾಡಿ ಅಲ್ಲ. ಗಾಡಿ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಎಲ್ಲಿ ತನಕ ನಮ್ಮ ಐಡಿಯಾಸ್ ಚೆನ್ನಾಗಿರುತ್ತೆ ಅಲ್ಲಿ ತನಕ ನಾವು ದುಡ್ಡು ಮಾಡ್ಬೋದು, ಬಿಸ್ನೆಸ್ ಮಾಡೋಣ. ಅಂಡ್ ನಂತರ ಮಿಡಲ್ ಕ್ಲಾಸ್ ಹುಡುಗರು ಎಷ್ಟೊಂದು ಜನ ಅವ್ರ ಫಾಲೋಯಿಂಗ್ ಲಿಸ್ಟ್ ಅಲ್ಲಿ ಇದ್ದೀರಾ. ಈ ಗಾಡಿ ತಗೊಳ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀರ ಅಂತ ನನಗೆ ಅರ್ಥ ಆಗುತ್ತೆ. ಮಿಡಲ್ ಕ್ಲಾಸ್ ಹುಡುಗರಿಗೆ ಅದೇ ಒಂದು ಕನ್ಸಲ್ವಾ ಅಣ್ಣ, ಬರೀ ಗಾಡಿ ತರ ನೋಡಕ್ಕಾಗಲ್ಲ ಇದನ್ನೆಲ್ಲ. ಸೊ ನೀನ್ ಮಿಡಲ್ ಕ್ಲಾಸ್ ಇಂದ ಆಚೆ ಬರಬೇಕು ಅಂದ್ರೆ ಫಸ್ಟ್ ಆ ಮಿಡಲ್ ಕ್ಲಾಸ್ ಬುದ್ಧಿಯಿಂದ ಆಚೆ ಬರಬೇಕು. ನೀನ್ ಯೋಚನೆ ಮಾಡ್ತಾರ ಅದು ಏನು ತಪ್ಪಿಲ್ಲ. ನಿನಗೆ ಗಾಡಿ ದೇವ್ರೇ ಆಗಿರ್ಬೋದು, ನಿನ್ ದೇವ್ರ ತರನೇ ನೋಡು. ನನಗೆ ಅದು ಬೈಕ್, ನನಗೆ ಅದು ಜಸ್ಟ್ ಗಾಡಿ. ನಾನು ಗಾಡಿ ತರ ನೋಡ್ತೀನಿ. ಸೊ ಇಲ್ಲಿ ನೀನು ತಪ್ಪಲ್ಲ, ನಾನು ತಪ್ಪಲ್ಲ. ನೋಡ್ತಾ ಇರೋ ವ್ಯೂವರ್ಸ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ರಿಗೂ ಅವ್ರವ್ರದೇ ಪಾಯಿಂಟ್ ಇರುತ್ತೆ, ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ರೆಸ್ಪೆಕ್ಟ್ ಎವ್ರಿ ಒನ್ಸ್ ಒಪಿನಿಯನ್. ಈ ಭೂಮಿ ಮೇಲೆ ಇರೋರು ಎಲ್ಲರೂ ಕರೆಕ್ಟೇ, ಅವ್ರವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಲ್ಲರೂ ಕರೆಕ್ಟೇ. ಬಟ್ ನೀನೊಬ್ಬನ್ನ ತಪ್ಪು ಅಂತ ಹೇಳೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೇಕಾಗುತ್ತೆ. ದಟ್ ಈಸ್ ಆಲ್ ಐ ವಾಂಟೆಡ್ ಟು ಸೇ ಮೈ ಹಾನರ್.